ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಆದಿತ್ಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಲಕ್ಷ್ಮೀ ದೇವಿಗೆ ಹಿಂದ್ಗಡೆ ಅಲಂಕಾರ ಮಾಡೋಕ್ಕೆ ಮತ್ತು ಡೆಕೋರೇಷನ್ ಮಾಡೋಕ್ಕೆ ವಸ್ತುಗಳನ್ನ ಏನೇನು ತೊಗೊಂಡಿದ್ದೀನಿ ಅಂತ ಒನ್ ಬೈ ಒನ್ ಇವಾಗ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ತೂಮಾಲೆಯನ್ನು ತೊಗೊಂಡಿದ್ದೀನಿ ಲಕ್ಷ್ಮೀ ದೇವಿ ಹಾಕೋಕ್ಕೆ ಅಂತ. ಸೊ ಅದು ರೆಡ್ ಕಲರ್ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ನಾನು 2 ಆನೆಗಳನ್ನ ತೊಗೊಂಡಿದ್ದೀನಿ ಲಕ್ಷ್ಮೀ ದೇವಿ ಪಕ್ಕ, ಆ ಕಡೆ ಒಂದು ಈ ಕಡೆ ಒಂದು ಇಡೋಕ್ಕೆ ಅಂತ. ಸೊ ಆನಂತರ ನಾನಿಲ್ಲಿ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದು ಆರ್ಟಿಫಿಷಿಯಲ್ಸ್ ಬಾಳೆಹಣ್ಣು, ಇದಕ್ಕೆ ಮೊಳೆ ಕೊಟ್ಟಿರ್ತಾರೆ, ನಾವು ಈಸಿಯಾಗಿ ನೇತಾಕ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಆದ ನಂತರ ಪರ್ದಾನ ತೊಗೊಂಡಿದ್ದೀನಿ, ಲೈಕ್ ಫ್ಲವರ್ ಇರೋ ಪರ್ದಾನ ತೊಗೊಂಡಿದ್ದೀನಿ. ಅದು ಡೀಟೇಲ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಅದು ಕೂಡ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿರೋದು, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಅದು ಫ್ಲವರಲ್ಲಿ ಮಾಡಿರೋದು, ಅದು ನಮಗೆ ಫುಲ್ ಬಿಚ್ಚಿ ತೋರ್ಸೋಕ್ಕೆ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಅಥವಾ ಶಾರ್ಟಲ್ಲಿ ತೋರಿಸ್ತೀನಿ, ಅದು ಫುಲ್ ವೀಡಿಯೋನ ಬಿಚ್ಚಿಬಿಟ್ಟು ತೋರಿಸ್ತೀನಿ. ಆನಂತರ ನಾನಿಲ್ಲಿ ಹೇರ್ ಕ್ರೌನ್ನ ತೊಗೊಂಡಿದ್ದೀನಿ, ಲಕ್ಷ್ಮೀ ದೇವಿಗೆ ಹೇರ್ ಕ್ರೌನ್ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆನಂತರ ನಾನಿಲ್ಲಿ ಬಾಲ್ಸ್ನ ತೊಗೊಂಡಿದ್ದೀನಿ, 6 ಬಾಲ್ಸ್ನ ಸಿರಿಧಾನ್ಯಗಳು ಹಾಕಿಡೋಕ್ಕೆ ಅಂತ. ನೀವೇ ನೋಡ್ಬೋದು ಕಲರ್ ಆಗಿರೋದನ್ನ ತೊಗೊಂಡಿದ್ದೀನಿ. ಜಸ್ಟ್ 25 ರುಪೀಸ್ಗೆ ಅಂತ ತೊಗೊಂಡಿರೋದು, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಆನಂತರ ನಾನಿಲ್ಲಿ 2 ದೊಡ್ಡ ಬಾಲ್ಸ್ನ ತೊಗೊಂಡಿದ್ದೀನಿ, ಏನಾದರೂ ಸ್ವೀಟ್ಸ್ ಆ ಥರ ಹಾಕಿಡೋಕ್ಕೆ ಅಂತ, ಚೆನ್ನಾಗಿರುತ್ತೆ ಅಂತ. ನೀವೇ ನೋಡ್ತಿರ್ಬೋದು, ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆನಂತರ ನಾನಿಲ್ಲಿ ಲಕ್ಷ್ಮೀ ದೇವಿ ಹತ್ರ ಡೆಕೋರೇಟ್ ಮಾಡೋಕ್ಕೆ ಅಂತ ನಾನು ಒಂದು 7 ಆರ್ಟಿಫಿಷಿಯಲ್ನ ಫ್ಲವರ್ನ ತಂದಿದ್ದೀನಿ. ಇದು ತುಂಬ ಈಸಿ, ಲಕ್ಷ್ಮೀ ದೇವಿ ಹತ್ರ ಇಡ್ಬೋದು ಡೆಕೋರೇಟ್ ಮಾಡೋಕ್ಕೆ, ಅಥವಾ ಫ್ಲವರ್ ಮೇಲೆ ಅಥವಾ ನೀರಲ್ಲಿ ಹಾಕಿಕಿದ್ರೂ ಲೈಕ್ ಚೆನ್ನಾಗಿರುತ್ತೆ. ಕಲರ್ ಆಗಿದೆ, ತುಂಬ ಚೆನ್ನಾಗಿದೆ, ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟು ನಾನಿಲ್ಲಿ 5 ಪ್ಲೇಟ್ಗಳನ್ನು ತೊಗೊಂಡಿದ್ದೀನಿ, ಹೂವು ಹಣ್ಣು ಹಂಪಲ ಹಾಕಿಡೋಕ್ಕೆ ಅಂತ, ಚೆನ್ನಾಗಿರುತ್ತೆ ಅಂತ ಅದನ್ನ ತೊಗೊಂಡಿದ್ದೀನಿ. ಇದು ಕೂಡ ತುಂಬ ಕ್ವಾಲಿಟಿ ಚೆನ್ನಾಗಿದೆ, ನೀವು ಕೂಡ ಬೈ ಮಾಡ್ಬೋದು. ಸೊ ಇದು ನನಗೆ 5 ಪ್ಲೇಟ್ ಸಿಕ್ತು, ಲೋಟಸ್ ಇರೋ ಥರದ್ದು. ಆನಂತರ ನಾನಿಲ್ಲಿ ಲಕ್ಷ್ಮೀ ದೇವಿಗೆ ಹಾಕೋಕ್ಕೆ ಅಂತ ಜಡೆ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ, ಲೈಕ್ ಅದು ನವಿಲಲ್ಲಿ ಡಿಸೈನ್ ಮಾಡಿರೋ ಥರ ಇದೆ, ನೀವೇ ನೋಡ್ಬೋದು ಚೆನ್ನಾಗಿದೆ ಅಲ್ವಾ. ಆನಂತರ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಲಕ್ಷ್ಮೀ ದೇವಿಗೆ ಹಾಕೋಕ್ಕೆ ಅಂತ ಕಿರೀಟ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ, ಲೈಕ್ ಲೀಫಿಂದ ಮಾಡಿರೋದು, ನೀವೇ ನೋಡ್ಬೋದು ಚೆನ್ನಾಗಿದೆ ಅಲ್ವಾ. ಆನಂತರ ನಾನಿಲ್ಲಿ 4 ಚೈನ್ಗಳನ್ನು ತೊಗೊಂಡಿದ್ದೀನಿ, ಲೈಕ್ ಸರಗಳನ್ನ ತೊಗೊಂಡಿದ್ದೀನಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಮೊದಲಿಗೆ ನಾನು ಚಿಕ್ಕ ಸರನ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ಬೋದು ಅದು ಲಕ್ಷ್ಮೀ ಮೂರ್ತಿ ಇರೋ ಸರನೇ ತೊಗೊಂಡಿದ್ದೀನಿ. ಆನಂತರ ನೀವೇ ನೋಡ್ಬೋದು, ಆನಂತರ ನಾನಿಲ್ಲಿ ಕಾಸಿನ ಸರನ ತೋರಿಸ್ತಾ ಇದ್ದೀನಿ. ಲೈಕ್ ಆಲ್ಮೋಸ್ಟ್ ನಾನೆಲ್ಲ ವೈಟ್ ಇರೋದನ್ನೇ ತೊಗೊಂಡಿರೋದ್ರಿಂದ ಇದು ಕಾಸಿನ ಸರ ಗೋಲ್ಡ್ ಕಲರ್ ಇತ್ತಲ್ವ, ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಗೋಲ್ಡ್ ಚೆನ್ನಾಗಿರುತ್ತೆ ಅಂತ ತೊಗೊಂಡಿರೋದು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಆನಂತರ ನಾನಿಲ್ಲಿ ದೊಡ್ಡದಾಗಿರೋ ಒಂದು ಲಾಂಗ್ ಚೈನ್ನ ತೊಗೊಂಡಿದ್ದೀನಿ, ಅದು ಲಕ್ಷ್ಮೀ ಮೂರ್ತಿ ಇರೋದೆ. ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಚಿಕ್ಕದು, ಇದು ದೊಡ್ಡದು ಸೇಮೇ, ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೀವೇ ನೋಡಿ. ಅದು ಕೂಡ ಸೇಮ್ ಲಕ್ಷ್ಮೀ ಮೂರ್ತಿ ಇರೋದನ್ನೇ ತೊಗೊಂಡಿರೋದು. ಆಲ್ಮೋಸ್ಟ್ ನೀವು ಲಕ್ಷ್ಮೀ ಮೂರ್ತಿ ಇರೋದನ್ನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಆನಂತರ ನಾನಿಲ್ಲಿ 3/4 ಚೈನ್ ತೊಗೊಂಡಿದ್ದೀನಿ, ಇದು ಕೂಡ ಚೆನ್ನಾಗಿದೆ, ಕಲರ್ ಮಿಕ್ಸ್ ಇರೋದನ್ನೇ ತೊಗೊಳ್ಳಿ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ಕೂಡ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದು, ನೀವು ಕೂಡ ಬೈ ಮಾಡ್ಬೋದು. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆಲ್ಮೋಸ್ಟ್ ಈ ಥರ ಸರಗಳನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿರೋದು. ಸೊ ಆನಂತರ ನಾನಿಲ್ಲಿ ಡಾಬ್ನ ತೋರಿಸ್ತಾ ಇದ್ದೀನಿ, ಲಕ್ಷ್ಮೀ ದೇವಿಗೆ ಹಾಕೋಕ್ಕೆ ಅಂತ ಡಾಬು. ಸೊ ಇದು ಕೂಡ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿರೋದು, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಆನಂತರ ನಾನಿಲ್ಲಿ ನೆಕ್ಸ್ಟು ತೋರಿಸ್ತಾ ಇರೋದು
ಲಕ್ಷ್ಮೀ ದೇವಿಗೆ ನೆಕ್ಕಿಗೆ ಹಾಕೋಕ್ಕೆ ಅಂತ ನಾನೊಂದು ಚಿಕ್ಕದಾಗಿರೋ ಸರ ತೊಗೊಂಡಿದ್ದೀನಿ. ಜಸ್ಟ್ ಅದಕ್ಕೆ ಗಮ್ ಹಾಕಿ ಕೂಡಿಸಿದ್ರೆ ಸಾಕು. ಅದಕ್ಕೇನು ಜಾಸ್ತಿ ಕಷ್ಟಪಡೋಂಥದ್ದು ಏನೂ ಇಲ್ಲ. ಅದರಲ್ಲಿ ಗಮ್ ಹಾಕಿಬಿಟ್ಟು ಅಂಟಿಸಿದ್ರೆ ಸಾಕು, ಅದಾದಾಗಿ ಕೂತ್ಕೊಳುತ್ತೆ. ನಿಮಗೆ ನೆಕ್ಸ್ಟ್ ಬ್ಲಾಗ್ ಲಕ್ಷ್ಮೀ ಮೂರ್ತಿ ಮೇಕಪ್ ಅಂತ ವೀಡಿಯೋ ಮಾಡ್ತೀನಿ. ಸೊ ಅದ್ರಲ್ಲಿ ನೀವೇ ನೋಡ್ಬೋದು ನಾನು ಎಷ್ಟು ಈಸಿಯಾಗಿ ಕೂಡಿಸ್ತೀನಿ ಅಂತ. ಸೊ ಆನಂತರ ನಾನಿಲ್ಲಿ ಲಕ್ಷ್ಮೀ ದೇವಿ ಹಣೆ ಮೇಲೆ ಅಂತ ಅಂಟಿಸೋಕ್ಕೆ ಅಂತ ಲೇಸ್ ತೊಗೊಂಡಿದ್ದೀನಿ. ಸೊ ನೀವೇ ನೋಡ್ಬೋದು. ಅದು ಕೂಡ ನಾನು ಇಲ್ಲಿ ಗೋಲ್ಡ್ ವೈಟ್ ಇರೋದನ್ನೇ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇಲ್ಲಿ ಗೋಲ್ಡ್ ವೈಟೇ ಸಖತ್ತಾಗಿರುತ್ತೆ ದೇವಿಗೆ ಆ ಥರ. ಸೊ ಅದಕ್ಕೆ ನಾನು ಗೋಲ್ಡು ವೈಟ್ ಇರೋದನ್ನೇ ಮಿಕ್ಸ್ ಇರೋದನ್ನೇ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದಿಲ್ಲಿ ನಾನು ಲಕ್ಷ್ಮೀ ದೇವಿಗೆ ಹಾಕೋಕ್ಕೆ ಅಂತ ವಾಲೆ ತೊಗೊಂಡಿದ್ದೀನಿ. ಅದು ಕೂಡ ಸೇಮ್ ಫ್ಲವರ್ದೇ ಇರೋದು, ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು. ಅದು ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿರೋದು. ನೀವು ನೋಡಿಬಿಟ್ಟು ಆರ್ಡ್ರ್ ಮಾಡಿ. ಲಕ್ಷ್ಮೀ ದೇವಿಗೆ ಹಾಕೋಕ್ಕೆ ಸಖತ್ತಾಗಿರುತ್ತೆ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅದು ರೇಟು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಅದು ರೇಟ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ನೀವೇ ನೋಡ್ತಿರ್ಬೋದು ಎರಡು ಚೆನ್ನಾಗಿದೆ ಅಲ್ವಾ. ಸೊ ನೆಕ್ಸ್ಟು ನಾನು ಲಕ್ಷ್ಮೀ ದೇವಿಗೆ ಬೊಟ್ಟೆ ಥರ ತಿಲಕನ ತೊಗೊಂಡಿದ್ದೀನಿ. ಆನಂತರ ನಾನಿಲ್ಲಿ ಮೂಗು ಬೊಟ್ಟನ್ನ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ಬೋದು. ಈ ಥರದ್ದು ಒಂದು ತೊಗೊಂಡೆ. ನೆಕ್ಸ್ಟ್ ನೀವು ನೋಡ್ತಿದ್ದೀರಲ್ವ, ಸೊ ಆವಾಗಲೇ ಹೇಳಿದ್ನಲ್ಲ, ಇದೆ ನಾನು ಹೇಳ್ತಾ ಇರೋದು ಮೂಗು ಬೊಟ್ಟು. ಸೊ ಇದು ಕೂಡ ವೈಟ್ ಇರೋದನ್ನೇ ತೊಗೊಂಡೆ, ದೊಡ್ಡದಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಆಲ್ಮೋಸ್ಟ್ ಅದಕ್ಕೆ ಗಮ್ ಹಾಕಿ ಅಂಟಿಸ್ಬೇಕು, ಅದಕ್ಕೆ ಏನೂ ಕೊಟ್ಟಿಲ್ಲ. ಸೊ ಅದಕ್ಕೆ ಗಮ್ ಹಾಕಿ ಅಂಟಿಸಿದ್ರೆ ಸಾಕು. ಸೊ ಇದು ಬಂದು ಚೈನು ಮಾಂಗಲ್ಯ, ಅದು ಗೋಲ್ಡ್ ಮಾಂಗಲ್ಯ ನಮ್ಮಮ್ಮ ಮಾಡಿಸಿರೋದು. ಅವ್ರಿಗೆ ಆಸೆ ಇತ್ತು ಈ ಥರ ಮಾಡಿಸ್ಬೇಕು ಅಂತ. ಸೊ ಇಷ್ಟೆಲ್ಲ ಐಟಮ್ಸ್ ತಂದಿದ್ದೀನಲ್ವ, ನೋಡಿದ್ರಲ್ಲ. ಸೊ ಇಷ್ಟೆಲ್ಲ ಐಟಮ್ಸ್ ತಂದಿದ್ದೀನಿ, ನೀವೇ ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.